ಎಲ್ಲರಿಗೂ ನಮಸ್ಕಾರ. ಈ ಹೊತ್ತಿನ ಸುದ್ದಿ ಏನಪ್ಪ ಅಂತಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ದಿನದಿಂದ ದಿನಕ್ಕೆ ವಿಚಿತ್ರ ತಿರುವು ಪಡೆಯಕತ್ತೈತಿ ಮಂಡ್ಯ ಲೋಕಸಭಾ ಕ್ಷೇತ್ರ. ಈ ಒಂದು ಬೆಳವಣಿಗೆ ಏನಪ್ಪ ಅಂತಂದ್ರೆ ಆಲ್ರೆಡಿ ಇಲ್ಲೇ JDS BJP ಅಲಯನ್ಸ್ ಏನಾಗೈತಲ್ಲ ಆ ಪ್ರಕಾರ ಅವರು JDSಗೆ ಮಂಡ್ಯ ಬಿಟ್ಟು ಕೊಟ್ಟರು. BJP ಅವರು ಕೋಲಾರ ಮತ್ತು ಹಾಸನ್ ಗೆಲ್ಲೋದು ಬಹುಶಃ ಬಹಳ ಹೊತ್ತು ಆಗಂಗಿಲ್ಲ JDSನವ್ರಿಗೆ. ಎರಡು ಟಿಕೆಟ್ ಸಲುವಾಗಿ ನಾವು BJP ಜೊತೆ ಅಲಯನ್ಸ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇತ್ತ ಅನ್ನೋ ಪ್ರಶ್ನೆಯನ್ನು ಅವ್ರು ಕಾಡಿರ್ಬೋದು. ಅದರ ಸಲುವಾಗಿ ಶತಾಯಗತ ನಮಗೆ ಮಂಡ್ಯ ಬೇಕು ಅಂತ ಅಂದಾರ ಅವರು. ಆದ್ರೆ ಒಂದು ವಿಚಾರ ಇಲ್ಲಿ ಏನು ಗಮನಿಸ್ಬೇಕಂದ್ರೆ ರಾಜಕಾರಣ ಅಂದಮೇಲೆ ಪ್ರತಿ ಹೆಜ್ಜೆಜ್ಜು ಕ್ಷೇತ್ರಗಳು ತಿರುವು ಪಡಿತಿರ್ತಾವೆ. ಅದರಂಗೆ ಮಂಡ್ಯದ್ದು ಅದೇ ಥರ ಹೆಚ್ಚು ಕಡಿಮೆ ತಿರುವು ಪಡೆಯಕತ್ತೈತಿ. ಹೋದ ಸಾರಿ 2019 ಇದ ನಿಖಿಲ್ ಕುಮಾರಸ್ವಾಮಿ ಅವರ ಅಗೇನಿಸ್ಟ್ ಸುಮಲತಾ ಅವರು ಒಳ್ಳೆ ಅಂತರದಿಂದ ಗೆದ್ದರು. 1,25,000 ಅರೌಂಡ್ ಅನ್ಸುತ್ತೆ, 1,20,25,000 ಹೋಟ್ಲಿಂದ ಸುಮಲತಾ ಅವರು ಹೋದ ಸಾರಿ ಗೆದ್ಬಿಟ್ರು. ಹೆಂಗೆ ಗೆದ್ರಪ್ಪ ಅಂತಂದ್ರೆ ಒಂದು ಸ್ವಾಭಿಮಾನದ ಹೋಟ್ ತಗೊಂಡ್ರು. ಸ್ವಾಭಿಮಾನದ ಹೋಟ್ ತಗೊಂಡು ಗೆದ್ದಾರಲ್ಲ, ಈ ಸಾರಿ ಅವರ ನಡೆ ಏನು, ಸುಮಲತಾ ಅವರ ನಡೆ ಏನು? ಅವ್ರು ಹೇಳಿದರು, ನಾನು ಚಿಕ್ಕಬಳ್ಳಾಪುರಕ್ಕೂ ಹೋಗಂಗಿಲ್ಲ, ಬೆಂಗಳೂರು ದಕ್ಷಿಣಕ್ಕೆ ಕೊಟ್ಟರು ಹೋಗಂಗಿಲ್ಲ, ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಒಂದು ಸ್ಪಷ್ಟ ಸಂದೇಶ BJP ಹೈಕಮಾಂಡ್ನವ್ರಿಗೆ ಅವರು ಕೊಟ್ಟರು. ಆದರೂ BJP ಹೈಕಮಾಂಡ್ನವರು JDSಗೆ ಮಂಡ್ಯ ಟಿಕೆಟ್ ಅನೌನ್ಸ್ ಮಾಡಿದರು. ಆದ್ರೆ ಕೆಲವೊಂದಿಷ್ಟು ಕಂಡೀಷನ್ ಮೇಲೆ ಮಾಡ್ಯಾರ. ಏನು ಅಂತಂದ್ರೆ ಬಹುಶಃ ಮೊನ್ನೆ ಏನೋ ಸುಮಲತಾ ಅವರು ದಿಲ್ಲಿಗೆ ಹೋಗಿದ್ರಲ್ಲ, ಅವಾಗ ಮಾತುಕತೆ ಆಗಿರ್ಬೋದು. ಹೋದ ಸಾರಿ ನಾನು ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ನಾನು ನಿಂತು ಗೆದ್ದೀನಿ, ಅದು ಸ್ವಾಭಿಮಾನದ ಹೋಟ್ ತೊಗೊಂಡು ಗೆದ್ದ ಮೇಲೆ ಈ ಸಾರಿ ನಿಖಿಲ್ ಕುಮಾರಸ್ವಾಮಿ ಮತ್ತೆ ನಿಂತರಪ್ಪ ಅಂತಂದ್ರೆ ನನ್ನ ಮನಸ್ಸಿಗೆ ನೋವಾಗಲ್ಲನೋ, ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳಲ್ಲನೋ. ಇನ್ ಕೇಸ್ ಆ ಥರ ನೀವು ಏನಾದರೂ ಮಾಡಲೇಬೇಕು ಅಂತ ಅನಿಸಿದ್ರಂದ್ರೆ ಕ್ಯಾಂಡಿಡೇಟ್ ಚೇಂಜ್ ಮಾಡಿರಿ ಅನ್ನೋ ಮಾತು ಬಹುಶಃ ಇಲ್ಲೇ ಸುಮಲತಾ ಅವರು ಹೇಳಿರ್ಬೋದು. ಅದ್ರ ಸಲುವಾಗಿ BJP ಏನು ಹೇಳಕತ್ತಾರ, ಕುಮಾರಸ್ವಾಮಿ ಅವರಿಗೆ ನೀವೇ ಕಂಟೆಸ್ಟ್ ಮಾಡ್ರಿ ಅಂತ ಅನ್ನಕತ್ತಾರ. ನೀವು ಬಿಟ್ರಂದ್ರೆ ಅಲ್ಲಿ ಗೆಲ್ಲೋದು ಸಾಧ್ಯತೆಯೂ ಕಮ್ಮಿ ಐತಿ ಮತ್ತು ಮನಸ್ತಾಪಗಳು ಹೆಚ್ಚಾಗ್ತಾವೆ ಅನ್ನೋ ಮಾತು ಸಂದೇಶ ಕುಮಾರಸ್ವಾಮಿ ಅವ್ರು ಕೊಟ್ಟಿದ್ದಕ್ಕೆ ಈ ಕುಮಾರಸ್ವಾಮಿ ಅವರು ಹಾರ್ಟ್ ಆಪ್ರೇಷನ್ ಮಾಡಿಕೊಂಡು ಆರಾಮಾಗಿ ಬಂದು ಚೇತರಿಸ್ಕೊಂಡು ಈಗೆಲ್ಲ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಒಳಗೂ ಆ್ಯಕ್ಟಿವ್ ಅದಾರ. ಆಮೇಲೆ ತಮ್ಮ ಕ್ಷೇತ್ರವಾರು ಸ್ವಲ್ಪ ಓಡಾಡ್ತೀನಿ ಅಂತಂತಾರ. ಆಮೇಲೆ ಬೆಂಬಲಿಗರ ಸಮಾವೇಶ ಮಾಡಾಕತ್ತಾರ, ಬೆಂಬಲಿಗರ ಜೊತೆ ಮಾತಾಡಕತ್ತಾರ, ಒಂದೆರಡು ಮೀಡಿಯಾ ಸ್ಟೇಟ್ಮೆಂಟ್ನೂ ಕೊಟ್ಟಾರ. ಜೊತೆಗೆ ಅವ್ರು ಏನು ಹೇಳಕತ್ತಾರ ಅಂತಂದ್ರೆ ಸುಮಲತಾ ಅವ್ರ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ನು ಅವರು ತೋರ್ಸಕತ್ತಾರ. ಯಾಕಪ್ಪ ಅಂತಂದ್ರೆ ಸುಮಲತಾ ಅವರು ಇನ್ ಕೇಸ್ ನೀವು ಕುಮಾರಸ್ವಾಮಿ ಕೊಟ್ರಂದ್ರೆ ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಆಗುತ್ತೋ ಏನೋ, ನಿಖಿಲ್ ಕೊಟ್ರಂದ್ರೆ ಒಟ್ಟಾರೆಯಾಗಿ ಹೊಂದಾಣಿಕೆ ಆಗೋ ಸಾಧ್ಯತೆಯೇ ಇಲ್ಲ. ಅಂದ್ರೆ ನನ್ನ ನಡೆ ಏನು ಅನ್ನೋದು ಸ್ಪಷ್ಟಪಡಿಸ್ಬೇಕಾಗುತ್ತೋ ಅನ್ನೋ ಒಂದು ಬಹುಶಃ ಈ ಒಂದು ಸಣ್ಣ ಸೂಕ್ಷ್ಮ ವಿಚಾರ ಹೈಕಮಾಂಡ್ನವ್ರಿಗೆ ಅವ್ರು ಮುಗಿಸಿರೋ ಎಲ್ಲ ಸಾಧ್ಯತೆ ಐತಿ. ಅದ್ರ ಸಲುವಾಗಿ ಅವರು ನಿಖಿಲ್ ಕುಮಾರಸ್ವಾಮಿ ಬೇಡ, ನೀವ ಸ್ಪರ್ಧಿಸ್ರಿ ಅಂತ ಹೇಳಿ ಕುಮಾರಸ್ವಾಮಿ ಅವ್ರಿಗೆ ಹೇಳ್ಯಾರ. ಇಲ್ಲೇನಾಗತ್ತಪ್ಪ ಅಂತಂದ್ರೆ ಕುಮಾರಸ್ವಾಮಿ ಅವರಿಗೆ ಮಗನಿಗೆ ಒಂದು MP ಎಲೆಕ್ಷನ್ ಕೊಡಿಸ್ಬೇಕು, ಅಂದ್ರೆ ರಾಷ್ಟ್ರ ರಾಜಕಾರಣ ಅಥವಾ ರಾಜ್ಯ ರಾಜಕಾರಣಕ್ಕೆ ತರಬೇಕು ಅನ್ನೋ ಎಲ್ಲ ಅವ್ರಿಗೆ ಆಸೆ ಇದ್ದರೂ ಅದು ಒಂದು ನೆರವೇರಿಸೋ ಶಕ್ತಿ ಅವ್ರ ಕಡೆ ಸದ್ಯದ ಮಟ್ಟಿಗೆ ಕಾಣವಲ್ದು. ಅದೇ ಥರ ಕುಮಾರಸ್ವಾಮಿ ಅವರು ಸುಮಲತಾ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ತೋರ್ಸಕತ್ತಾರ. ಹೆಂಗಪ್ಪ ಅಂತಂದ್ರೆ ಅವರು ತಾವು ಸ್ವತಃ ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಯೋಚನೆ ಮಾಡಿ ಅಳದು ತೂಗಿ ಹೆಜ್ಜೆ ಇಡಾಕತ್ತಾರ. ಸುಮಲತಾ ಅವರ ಬಗ್ಗೆ ಯೋಚನೆ ಮಾಡಿ ಅಳದು ತೂಗಿ ಹೆಜ್ಜೆ ಇಡಾಕತ್ತಾರ. ಮತ್ತು ತಮ್ಮ ಎಲ್ಲ ಬೆಂಬಲಿಗರಿಗೆ ಮತ್ತು ಪಕ್ಷದ ಎಲ್ಲ ಒಂದು ಕಾರ್ಯಕರ್ತರಿಗೆ ಅವ್ರು ಏನು ಮೆಸೇಜ್ ಕೊಡಕತ್ತಾರ ಅಂದ್ರೆ ಸುಮಲತಾ ಅವ್ರ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಏನು ಮಾಡಬ್ಯಾಡ್ರಿ, ಅಂದ್ರೆ ಕ್ವೈಟ್ ಆಗಿರ್ರಿ, ಯಾವುದೇ ರೀತಿ ಅವ್ರಿಗೆ ಮನಸ್ಸಿಗೆ ನೋವಾಗೋ ಥರ ಯಾರು ಮಾತಾಡಕ್ಕೆ ಹೋಗ್ಬೇಡ್ರಿ ಅನ್ನೋ ಸಂದೇಶ ಆಲ್ರೆಡಿ ತಮ್ಮ ಬೆಂಬಲಿಗರಿಗೆ ಕೊಟ್ಟುಬಿಟ್ರ. ಜೊತೆಗೆ ಅವ್ರ ಮಾತೊಳಗೂ ಕ್ಲಿಯರ್ ಕಾಣಕತ್ತೈತಿ ಸುಮಲತಾ ಅವ್ರನ್ನ ಯಾವುದೇ ರೀತಿಯಿಂದ ಅವರು ಟಾರ್ಗೆಟ್ ಮಾಡೋಲ್ರು ಅಂತೇಳಿ. ಯಾಕಂದ್ರೆ ಹೋದ ಸರಿ ಇದ ಕುಮಾರಸ್ವಾಮಿ ಅವರು ಸುಮಲತಾ ಅವ್ರ ಮೇಲೆ ಹೆವಿ ಪರ್ಸನಲ್ ಟಾರ್ಗೆಟ್ ಮಾಡಿದರು. ಏನಾಗುತ್ತೆ ಅಂದ್ರೆ ರಾಜಕಾರಣದೊಳಗೆ ಇಲ್ಲೇ ಮತದಾರರು ನೋಡ್ತಿರ್ತಾರ, ಲಕ್ಷ್ಯ ಕೊಡ್ತಿರ್ತಾರ. ಸ್ವಾಭಿಮಾನ ಅಂತ ಬಂದಾಗ ಮತದಾರರು ತಮ್ಮದೊಂದು ನಡೆ ಮತ್ತು ಶಕ್ತಿನ ಇಲ್ಲೇ ತೋರಿಸ್ಲೇಬೇಕಾಗತ್ತೆ. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ಅಂತ ಅನ್ನಿಸ್ಕೊಂಡೈತಿ. ಅಂದಮೇಲೆ ಪ್ರಜೆಗಳು ಯಾರಿಗೆ ಓಟ್ ಹಾಕ್ತಾರ ಅದ ಫೈನಲ್ ಆಗ್ತೈತಿ. ಸೊ ಬಹುಶಃ ಕುಮಾರಸ್ವಾಮಿ ಅವರಿಗೆ ಇದು ಎಲ್ಲೋ ಒಂದು ಕಡೆ ಅವ್ರಿಗೆ ಮನವರಿಕೆ ಆಗಾಕತ್ತೈತಿ. ಅಂದ್ರೆ ನಾವು ಆ ಥರ ಅಲಿಗೇಷನ್ ಮಾಡಬಾರ್ದು, ಸುಖ ಸುಮ್ಮನೆ ಟೋಟಲಾಗಿ ಅಲಿಗೇಷನ್ ಮಾಡಬಾರ್ದು. ಆಮೇಲೆ ನಾನು ಸ್ವತಃ ಎಲೆಕ್ಷನ್ ನಿಲ್ಲಾಕತ್ತೀನಿ, ನಾನು ಅವ್ರ ಬೆಂಬಲ ತಗೋಬೇಕಾಗತ್ತೆ, ಬೆಂಬಲ ತೊಗೊಂಡು ಮುಂದೆ ಹೋಗ್ಬೇಕಾಗತ್ತನೋ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಒಂದು ಸ್ವಲ್ಪ ಅರಿವು ಇಟ್ಕೊಂಡು ಅವ್ರು ಮಾತಾಡಕತ್ತಾರ. ಜೊತೆಗೆ ಮೀಡಿಯಾ ಒಳಗೆ ಇನ್ನೊಂದನ್ನು ಹೇಳ್ಯಾರ ಅವರು, ಯಾಕೆ ನಂದು ಸುಮಲತಾ ಅವ್ರದ್ದು ಏನಾದರೂ ಜೀವನ ಪರ್ಯಂತ ದ್ವೇಷ ಏನು, ನನಗೆ ಅವ್ರ ಅಕ್ಕ ಇದ್ದಂಗೆ, ನಾನು ಅವ್ರ ಮನೆಗೆ ಹೋಗಿ ಊಟ ಮಾಡಿ ಬಂದೀನಿ ಅನ್ನೋ ಮಾತನ್ನು ಅವ್ರು ಹೇಳಕತ್ತಾರೆ. ಹೆಂಗಂದ್ರೆ
ಅಂಬರೀಷ್ ಅವರು ಇದ್ದಾಗ ಅಲ್ಲಿ ತಮ್ಮ ಒಂದು ಬಾಂಧವ್ಯ ಏನಿತ್ತಲ್ಲ ಆ ಬಾಂಧವ್ಯದ ಪ್ರಕಾರ ಹೋಗಿ ಬಂದು ಮಾಡ್ಬೇಕಾತಪ್ಪ ಅಂತಂದ್ರೆ ಸ್ವಾಭಾವಿಕವಾಗಿ ಊಟ ಮಾಡು ಇನ್ನೊಂದು ಅಂತ ಆಗಿರ್ತೈತಿ. ಈ ಶೇಡ್ ಒಳಗೆ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ರ, ಅದೇನು ತಪ್ಪಲ್ಲ. ಆದ್ರೆ ಸಾಫ್ಟ್ ಕಾರ್ನರ್ ಐತಲ್ಲ ಅವ್ರ ಹತ್ರ ಸುಮಲತಾ ಅವ್ರ ಬಗ್ಗೆ, ಸುಮಲತಾ ಅಂಬರೀಷ್ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಐತಲ್ಲ, ಇದು ಒಂದು ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ. ಅಂದ್ರೆ ಈ ಸಾಫ್ಟ್ ಕಾರ್ನರ್ ಮೊದಲಾದ್ರೂ ಇರಬೇಕಾಗಿತ್ತು, ಅದು ಆಗಿ ಹೋಗಿತ್ತು, ಇತಿಹಾಸ ಪುಟ ಸೇರೈತಿ. ಇವತ್ತಿನ ವಿಚಾರ ಏನಪ್ಪ ಅಂತಂದ್ರೆ ಈಗ ಕುಮಾರಸ್ವಾಮಿ ಅವರು ಯಾವುದೂ ಸುಮಲತಾ ಅವ್ರಿಗೆ ಅಲಿಗೇಷನ್ ಮಾಡ್ತಾ ಇಲ್ಲ. ನಾನು ಸಾಧ್ಯ ಅಂತಂದ್ರೆ ಸುಮಲತಾ ಅವ್ರನ್ನ ಹೋಗಿ ಭೇಟಿ ಆಗ್ತೀನಿ ಅನ್ನೋ ಮಾತು ಅವರು ಹೇಳಕತ್ತಾರ. ಜೊತೆಗೆ ಸುಮಲತಾ ಅವರು ಕುಮಾರಸ್ವಾಮಿ ಅವರ ಬರೋಕೆ ಏನಾರ ಕಾಯಕತ್ತಾರೋ ಏನೋ, ಅಂದ್ರೆ ನಾನಾಗಿ ಹೋದ್ರೆ ತಪ್ಪಾಗ್ತೈತಿ. ಸುಮ್ಮನೆ ಹೇಳ್ಬೇಕಾಗ್ತಪ್ಪ ಅಂದ್ರೆ ಕುಮಾರಸ್ವಾಮಿ ಅವರು ಹಾಸ್ಪಿಟಲೈಸ್ ಆಗಿದ್ರು, ಅವಾಗ ಸುಮಲತಾ ಅವ್ರು ಹೋಗಿ ಮಾತಾಡ್ಸಿದ್ರು ಆಗ್ತಿತ್ತು. ಆದ್ರೆ ಅವ್ರಿಗೇನು ಹಿಂದೆ ಕೆಲವೊಂದಿಷ್ಟು ಏನು ಅಲಿಗೇಷನ್ ಬಂದಿದ್ವಲ್ಲ, ಆ ಒಂದು ಮನಸ್ಸಿನಿಂದ ಆ ಒಂದು ವಿಚಾರದಿಂದ ಅವರು ಮನಸ್ಸು ಬಹಳ ನೋವು ಮಾಡ್ಕೊಂಡಿದ್ದಕ್ಕೆ ಕುಮಾರಸ್ವಾಮಿ ಅವರಿಗೆ ಮಾತಾಡ್ಸಕ್ಕೆ ಹೋಗಿಲ್ಲ ಹಾಸ್ಪಿಟ್ಲ್ ಅವ್ರಿಗೆ. ಐ ಥಿಂಕ್ ಸೊ, ಬಹುಶಃ ಈಗ ಕುಮಾರಸ್ವಾಮಿ ಅವ್ರು ಬಹುಶಃ ಬರಲಿ ಅಂತ ಏನಾದರೂ ವೇಟ್ ಮಾಡಕತ್ತಾರೋ ಏನೋ ಸುಮಲತಾ ಅವರು ಇದ್ರೂ ಇರ್ಬೋದು. ಯಾಕಂತಂದ್ರೆ ಅವರ ಕ್ಯಾಂಡಿಡೇಟ್ ಆದ್ಮೇಲೆ ಅವರು ನನಗೆ ಕೈ ಜೋಡಿಸ್ರಿ, JDS BJP ಅಲಯನ್ಸ್ ಐತಲ್ಲ ಆ ಪ್ರಕಾರ ನೀವು ನನಗೆ ಹೆಲ್ಪ್ ಮಾಡ್ರಿ, ಕೈ ಜೋಡಿಸ್ರಿ ಅಂತ ಹೇಳೋ ಸಾಧ್ಯತೆ ಸಾಕಷ್ಟು ಇಲ್ಲಿ ಐತಿ. ಅದ್ರ ಸಲುವಾಗಿ ಅವ್ರು ಕುಮಾರಸ್ವಾಮಿ ಅವ್ರು ಇನ್ ಕೇಸ್ ಏನಾದರೂ ಬಂದ್ರಂದ್ರೆ ಸರಿ ಅಂತೇಳಿ ಹಿಂದಿಂದೆಲ್ಲ ಮರಿತಾರೋ ಅಥವಾ ಪಕ್ಷೇತರವಾಗಿ ಏನಾದರೂ ನಿಲ್ಲೋ ಸಾಧ್ಯತೆ ಆಯಿತು ಸುಮಲತಾ ಅಂಬರೀಷ್ ಅವರಿಗೆ. BJP ಹೈಕಮಾಂಡ್ನವರು ಬಹುಶಃ ಹೇಳಿ ಕಳಿಸಿದ ಮೇಲೆ ಅವರು ಕ್ವೈಟ್ ಆಗ್ಯಾರ. ಜೊತೆಗೆ ಅವ್ರಿಗೆ ಇನ್ನೂ ಒಂದು ಸಮಸ್ಯೆ ಏನು ಕಾಡಕತ್ತೈತೆ ಅಂದ್ರೆ JDS BJP ಅಲಯನ್ಸ್ನವ್ರಿಗೆ ಸುಮಲತಾ ಅವರು ಯಾಕೆ ಸುಮ್ಮನೆ ಕುಂತಾರ, ಅಟ್ಲೀಸ್ಟ್ ಏನಾದರೂ ಒಂದು ಮಾತಾಡಬೇಕಾಗಿತ್ತು, ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತಲ್ಲ ಅನ್ನೋದು ಅವ್ರ ಮನಸ್ಸೊಳಗೆ ಬರಾಕತ್ತೈತಿ. ಆದ್ರೆ ಸುಮಲತಾ ಅವರು ಇನ್ನೂವರೆಗೂ ಮಂಡ್ಯಕ್ಕೆ ಬಂದಿಲ್ಲ. ಬೆಂಗಳೂರೊಳಗೆ ಕುಂತು ವಿದ್ಯಮಾನನ ಅವರು ದೂರದಿಂದನೇ ನೋಡಕತ್ತಾರ, ತಮ್ಮ ಬೆಂಬಲಿಗರು ಕಡೆಯಿಂದ ತರಿಸೋದು ಮಾಡೋದು ಈ ಥರ ಎಲ್ಲ ಮಾಡಕತ್ತಾರ ಸುಮಲತಾ ಅವರು. ಇನ್ನೂ ಮಂಡ್ಯಕ್ಕೆ ಬಂದಿಲ್ಲ. ಅವ್ರದ್ದು ಒಂಥರ ಸದ್ಯದ ಮಟ್ಟಿಗೆ ನಿಗೂಢ ನಡೆ. ಆದ್ರೆ ಸುಮಲತಾ ಅವರು ಜಾಸ್ತಿ ಮಾತುಗಾರರಲ್ಲ, ಹಂಗಂತೇಳಿ ಮಾತಾಡಂಗಿಲ್ಲ ಅಂತ ಅರ್ಥ ಅಲ್ಲ. ಅವರು ಮಿತಭಾಷಿ, ಸ್ವಲ್ಪ ಮಾತಾಡ್ತಾರ, ಕರೆಕ್ಟಾಗಿ ಮಾತಾಡ್ತಾರ, ಆಮೇಲೆ ರೂಟ್ ಬಿಟ್ಟು ಮಾತಾಡಂಗಿಲ್ಲ. ಹೀಗಾಗಿ ಯಾವಾಗ ಏನು ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದು ಅವ್ರಿಗೆ ಬಹುಶಃ ಗೊತ್ತೈತೆ ಅನ್ಸುತ್ತೆ. ಅದ್ರ ಸಲುವಾಗಿ ಅವ್ರು ಇನ್ನೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಯಾಕಂದ್ರೆ ವಿದ್ಯಮಾನ ಯಾವ ಥರ ಬೆಳವಣಿಗೆ ಕಾಣುತ್ತೆ, ಏನು ರೂಪುರೇಷೆ ಪಡಿತೈತಿ ಅನ್ನೋದ್ರ ಮೇಲೆ ಅವರು ಮೀಡಿಯಾ ಸ್ಟೇಟ್ಮೆಂಟ್ ಕೊಡೋ ಯೋಚನೆ ಮಾಡ್ತಾರೆ. ಅಕಸ್ಮಾತ್ ಸುಮಲತಾ ಅವ್ರು ಏನಾದರೂ ಪಕ್ಷೇತರ ಅಭ್ಯರ್ಥಿಯಾಗಿ ಏನಾದರೂ ಸ್ಪರ್ಧಿಸೋ ಸಾಧ್ಯತೆ ಇಲ್ಲಿ ಐತಾ, ಎಲ್ಲಾದರೂ ಒಂದು ಸ್ವಲ್ಪ ಕಾಣಕತ್ತೈತಾ ಅಂದಾಗ ಅವರು ಆಲ್ರೆಡಿ BJPಗೆ ಸಪೋರ್ಟ್ ಮಾಡಿಬಿಟ್ಟಾರ. ಸೊ ಅಲಯನ್ಸ್ ಏನಾಗೈತಲ್ಲ ಆ ಒಂದು ವಿಚಾರದೊಳಗೆ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಇಲ್ಲಿ ಕಾಣಕತ್ತೈತಿ. ಇನ್ ಕೇಸ್ ಅವ್ರೇನಾದರೂ ಪಕ್ಷೇತರಾಗಿ ಸ್ಪರ್ಧಿಸಿದ್ರೆ ಮತ್ತೆ ಆಗಲೇ ಹೇಳ್ದಂಗೆ ತ್ರಿಕೋನ ಸ್ಪರ್ಧೆಯಾಗಿ ಮತ್ತೆ ಒಂಥರ ಹೈ ವೋಲ್ಟೇಜ್ ಆಗಿ ಇದು ಕನ್ವರ್ಟ್ ಆಗುತ್ತಂತ ಹೇಳ್ತಾ, ಈ ಒಂದು ಸುದ್ದಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಗೆ ಸಪೋರ್ಟ್ ಮಾಡಿರಿ ಇದೇ ಥರ ಸುದ್ದಿ ತರಕಂತ ಹೇಳ್ತಾ ಇವತ್ತಿನ ಸುದ್ದಿ ಮುಗಿಸ್ತೀನಿ. ಮತ್ತು ಬೇರೆ ಸುದ್ದಿ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ